ಏನು ಹೇಳ್ತಿದ್ದೀರಾ ನೀವು? ವಿಷನ? ಹೌದು, ನಿಮ್ಮ ಚಿಕ್ಕಮ್ಮ ಇದರಲ್ಲಿ ವಿಷ ಬೆರೆಸಿದ್ದಾರೆ. ಎಷ್ಟು ತಿಂದರೂ ಹೊಟ್ಟೆನೇ ತುಂಬಲ್ಲ. ಇನ್ನೂ ಬೇಕು ಬೇಕು ಅನ್ಸುತ್ತೆ. ಎದ್ದು ಹೋಗಿ ತಂದ್ಬಿಡ್ಲ? ಹಣ್ಣುಗಳನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಯಾರು ಇಲ್ಲ, ಯಾರಾದರೂ ಬರೋದ್ರೊಳಗೆ ಬೇಗ ಹೋಗಿ ಹಣ್ಣು ತಂದುಬಿಡ್ತೀನಿ. ಬಾಬಾ, ಆರಾಮಾಗಿ ಓಡಾಡ್ತಿದ್ದೀರಾ? ನಿಮ್ಮ ಸೊಂಟ ನೋವು ಹೊರಟೋಯ್ತಾ? ನೋವಿದೆ ಕಣಮ್ಮ. ಅಯ್ಯ, ನೋವಿದೆ ಅಂತ ಮಲಗಿದ ಕಡೆನೆ ಮಲಗಕ್ಕಾಗತ್ತೇನಮ್ಮ? ನಿನ್ನೆ ಸಮರ್ಥ ಮಾತ್ರೆ ಕೊಟ್ಟ ನೋಡು, ಅದು ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಜಾಸ್ತಿ ಓಡಾಡಕ್ಕಾಗಲ್ಲಮ್ಮ. ಅಮ್ಮ, ನಿಂತ್ರೆ ಕೂರಕ್ಕಾಗಲ್ಲ, ಕೂರಿದ್ರೆ ಬಗ್ಗಕ್ಕಾಗಲ್ಲಮ್ಮ. ಓಡಾಡಕ್ಕಾಗಲ್ಲ ಅಂತ ಈ ರೀತಿ ಎದ್ದು ಆರಾಮಾಗಿ ಓಡಾಡ್ತಿದ್ದೀರಲ್ಲ ಮಾವ? ಏನಮ್ಮ ಮಾಡೋಕ್ಕಾಗತ್ತೆ? ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಕರೆದು ನಾನೇನು ಕರ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ವಲ್ಲ. ಅದಕ್ಕೆ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿ ಬರ್ತಾ ಇದ್ದೀನಿ. ಓಹೋ, ಬಾತ್ರೂಮ್ಗೆ ಹೋಗಿದ್ರಾ? ಆ ಹಣ್ಣುಗಳನ್ನ ಹಿಡ್ಕೊಂಡೇ ಹೋಗಿದ್ರಾ ಮಾವ? ನೀನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಬಿಡಮ್ಮ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ಅಯ್ಯಪ್ಪ ಸೊಂಟ ನೋವು ಜಾಸ್ತಿ ಆಗ್ಬಿಡುತ್ತೆ. ಅಮ್ಮ, ಅಪ್ಪ. ನೀವು ನಾಟಕ ಆಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಆದರೆ ಅದು ನಾಟಕ ಅನ್ನೋದನ್ನ ಹೇಗೆ ಸಾಬೀತು ಮಾಡಲಿ? ಇರಲಿ, ನೋಡ್ಕೋತೀನಿ. ಸೊಸೆ ಮುದ್ದು, ಅಯ್ಯ ನಿನ್ಗೆ ಅದು ಎಷ್ಟು ಸಲ ಹೇಳಿದ್ದೀನಮ್ಮ, ಏನೇನೋ ಯೋಚನೆ ಮಾಡ್ತಲೆ ಕೆಡಿಸ್ಕೊಬೇಡ ಅಂತ. ನನ್ನ ಮಾತೆ ಕೇಳಲ್ಲ ಅಂತೀಯಲ್ಲ ನೀನು. ಹೋಗು, ತಿನ್ನಕ್ಕೇನಾದ್ರು ಇದ್ರೆ ತಗೊಂಬ. ಹಾಗೆ ಅವನ ಸಮರ್ಥ ಮಾತ್ರೆ ತಂದ್ಕೊಡ್ನಲ್ಲ, ಅದನ್ನು ತಗೊಂಬ, ತಿನ್ ಸಾಯ್ತೀನಿ. ಓಹೋ, ಸೊಸೆ ಮುದ್ದು ಹತ್ರ ತುಂಬ ಹುಷಾರಾಗಿರ್ಬೇಕು. ಅವಳಿಗೆ ಅನುಮಾನ ಬಂದಿದೆ ಅನ್ಸತ್ತೆ. ಸರಿ, ಬಾಕ್ಸ್ ರೆಡಿನಾ? ಸಮರ್ಥ, ಅಯ್ಯಪ್ಪ, ಒಂದು 5,000 ರೂಪಾಯಿ ಇದ್ರೆ ಕೊಡಪ್ಪ. 5,000ನಾ? ಯಾಕೆ? ಅಯ್ಯ, ಸೊಂಟದ ನೋವು ಕಮ್ಮಿನೇ ಆಗ್ತಾ ಇಲ್ಲಪ್ಪ. ಅಯ್ಯಪ್ಪ, ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರಕ್ಕಾಗಲ್ಲ. ಮೂಳೆ ಗಿಳೆ ಮುರಿದೋಗಿದೆಯೇನೋ, ಒಂದು ಎಕ್ಸ್ರೇ ಮಾಡಿಸ್ಬಿಡ್ತೀನಿ. ಎಕ್ಸ್ರೇನಾ? ಸರಿ, ನೀವು ಆಸ್ಪತ್ರೆಗೆ ಹೇಗೆ ಹೋಗ್ತೀರಾ? ಕಾರ್ ಬುಕ್ ಮಾಡಿದ್ದೀನಿ. ಇನ್ನೇನು ಬರ್ತಾನೆ, ಬಂದ ಕೂಡಲೇ ಹೊರಟ್ಬಿಡ್ತೀನಿ. 5,000 ಜೊತೆಗೆ ಇನ್ನೊಂದು 500 ಸೇರಿಸ್ಕೊಡಪ್ಪ. ಆಯ್ತಾಯ್ತು, ಸದ್ಯಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನೀವು ಆಸ್ಪತ್ರೆಗೆ ಹೋದಾಗ ಕಾಲ್ ಮಾಡಿ, ನಾನು ಅರೇಂಜ್ ಮಾಡಿ ಕಳಿಸ್ತೀನಿ. ಅದೆಲ್ಲ ಏನೂ ಬೇಡ ಅಣ್ಣ. ಬೇಡವಾ? ಏನ್ ಹೇಳ್ತಿದ್ಯಾ ಸಂಧ್ಯಾ? ಪಾಪ ಅವ್ರ ಕೈಲಿ ನಡೆಯೋಕ್ಕೂ ಆಗ್ತಾ ಇಲ್ವಂತೆ. ಸಿರಿ, ಅವ್ರು ನಡೆಯೋದು, ಎಡ್ಬೋದು, ಬೀಳೋದು ಇದೆಲ್ಲ ನಮ್ಗೇನು ಹೊಸ್ತಲ್ಲ ಅಲ್ವಾ?
ಮಾಡೋ ಕೆಲಸಗಳಿಂದ ತಪ್ಪಿಸ್ಕೊಬೇಕು ಅಂದರೆ ಇಂಥದ್ದೇನಾದರೂ ಐಡಿಯಾಗಳನ್ನ ಮಾಡ್ತಾನೇ ಇರಬೇಕು. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ದುಡ್ಡು ಕೊಡೋದಿದ್ರೆ ಬೇಡ, ಆದ್ರೆ ನನ್ನ ಮೇಲೆ ಈ ರೀತಿ ಅನುಮಾನ ಪಡೋದ? ಆಯ್ತಾಯ್ತು, ಈಗ ಸುಮ್ಮನೆ ಮಾತು ಯಾಕೆ? ನಾನು ದುಡ್ಡನ್ನ ಅರೇಂಜ್ ಮಾಡ್ತೀನಿ, ನೀವು ಆಸ್ಪತ್ರೆಗೆ ಹೋಗಿ ಕಾಲ್ ಮಾಡಿ. ಸಿರಿ, ನಿಂಗೊಂದು ವಿಷಯ ಗೊತ್ತಾ? ನಿನ್ನೆಯಿಂದ ಮನೆಯಲ್ಲಿ ಜಿರ್ಲೆ ಹಲ್ಲಿಗಳ ಕಾಟ ಜಾಸ್ತಿ ಆಗಿದೆ. ಅಡುಗೆ ಮನೇಲಿ ಏನಾದರೂ ಚೆಲ್ಲಿದ್ಯಾ? ಇಲ್ವಲ್ಲ, ಅಂಥದ್ದೆಲ್ಲ ಏನು ಚೆಲ್ಲಿಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನಾಗೇ ಇತ್ತು. ಹೌದಾ? ಮತ್ತ್ಯಾಕೆ ಹಲ್ಲಿ ಜಿರ್ಲೆಗಳೆಲ್ಲ ಜಾಸ್ತಿ ಆಗಿದೆ? ನೋಡು, ನಾನು ಹೇಳಿದ ಸುಳ್ಳಾದ್ರೆ ಅಲ್ಲಿ ನೋಡಿ. ನಾನು ಯಾರು ಹೇಳಿ? ದತ್ತನ್ ಮೊಮ್ಮಗಳು. ನೀವು ಕಳಿಸ್ತಿದ್ದೀನೋ ಇದೇ ಥರ ಸೊಂಟ ನೋವು ಅಂತ ಮಲಗಿದ್ರಿ. ಆಗ ತಾತ ನಿಮ್ಮ ಮೇಲೆ ಹಲ್ಲಿನ ಎಸ್ತಿದ್ರು. ಅದೇ ಹಲ್ಲಿ ಇದು.